ಇವತ್ತು ನಾವೊಂದು ಬ್ಯೂಟಿಫುಲ್ ಆಗಿರೋ ಹಿಡನ್ ಪ್ಲೇಸ್ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಜಿಮ್ ಬಂದು ನಾನು ಮತ್ತೆ ನಮ್ ಫ್ರೆಂಡ್ ದೀಪುಗೆ ಸೇಮ್ ವರ್ಕೌಟ್ ಇತ್ತು. ಜಿಮ್ ಗೆ ಒಂದಿನ ಮಿಸ್ ಆದ್ರೆ ಒಂದ್ ವಾರ ಬರಕ್ ಮನ್ಸ್ ಬರಲ್ಲ. ನಾನು ಒಬ್ಬನ್ಗೆ ಈ ತರನೇ ಇಲ್ಲ, ಎಲ್ರಿಗೂ ಈಗೇನ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಿನ ರಜಾ ಆಗ್ತೆ ಜಿಮ್ ಬರ್ತಾ ಇದೀವಿ. ನನ್ ಮೇಲೆ ಹಣೆ ಇಟ್ಟು ಸೊ ಜಿಮ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಪಾಂಡವಪುರ ತಾಲೂಕಲ್ಲಿರೋ ಸುಂಕತೊಂಡೂರು ಹಳ್ಳಿಗೆ. ಹೋಗ್ಬೇಕಾದ್ರೆ ಬೇಕರಿಲಿ ಸ್ನಾಕ್ಸ್ ತಿಂದು ಹೋಗೋ ರೂಟ್ ಅಲ್ಲಿ ಒಳ್ಳೆ ನೇಚರ್ ನ ಫೀಲ್ ಮಾಡ್ಕೊಂಡು ಈ ಊರಿಗೆ ನಮ್ ಫ್ರೆಂಡ್ಸ್ ಇದ್ದಾಗೆಲ್ಲ ಬತ್ತಿದ್ದೆ. ಬಟ್ ಇವಾಗ ಎಜುಕೇಶನ್ ಕೆಲಸ ಅಂತ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ದಿನ ಆದ್ಮೇಲೆ ಈ ಊರ್ನ ನೋಡ್ತಾ ಇದೀವಿ. ಸೊ ಊರಿಂದ ಇನ್ನೊಬ್ರು ಜಾಯ್ನ್ ಆದ್ರು, ಇವರು RX ಲವರ್. ಈ ಗಾಡಿನ ಯಾವ ತರ ರೀಸ್ಟೋರ್ ಮಾಡಿದ್ದಾರೆ ಅಂದ್ರೆ ಈಗ ಗೊತ್ತಾಗ್ತಿದ್ದೆ RX ಗೆ ಏನಕ್ಕೆ ಇಷ್ಟೊಂದು ಕ್ರೇಜ್ ಅಂತ. ಸೊ ಫಸ್ಟ್ ನಾವು ಬೇರೆ ಬಾವಿಗೆ ಬಂದ್ವಿ. ಈ ನೀರು ಚೆನ್ನಾಗಿರ್ಲಿಲ್ಲ ಮತ್ತೆ ಬಾವಿನ ಫುಲ್ ತುಂಬಿರ್ಲಿಲ್ಲ. ಸೊ ಇದು ರಿಜೆಕ್ಟೆಡ್. ಸೊ ಅಲ್ಲಿಂದ ಸ್ವಲ್ಪ ದೂರದಲ್ಲಿರೋ ಇನ್ನೊಂದು ಬಾವಿಗೆ ಬಂದು. ಸೊ ಇಲ್ಲಂತೂ ಬಾವಿ ಮತ್ತೆ ಸುತ್ತ ಇರೋ ನೇಚರ್ ಸಖತ್ತಾಗಿತ್ತು. ಹಾಗೆ ಇವಾಗಿರೋ ವೆದರ್ ಗೆ ನೀರ್ ಕೂಡ ಕೂಲ್ ಆಗಿತ್ತು. ಸಂಡೇ ಸ್ಯಾಟರ್ಡೆ ಬತ್ತು ಅಂದ್ರೆ ಸಾಕು, ಇಲ್ಲಿ ಬಂದು ಎಲ್ಲ ಈಜೊಡಿತಾರೆ. ಸಿಟಿಲಿರೋರು ಈ ಹಳ್ಳಿ ವಾತಾವರಣನ ಕೇಳ್ತಾರೆ. ಈ ಬಿಸಿಲಲ್ಲಿ ನೇಚರ್ ಅಲ್ಲಿ ತುಂಬಿರೋ ಈ ತರ ಬಾವಿ ಸಿಕ್ಬಿಟ್ರೆ ಸ್ವರ್ಗನೇ ಸಿಕ್ಕಂಗೆ. ಸೊ ಯಾರಿಗೆಲ್ಲ ಈ ತರ ಬಾವಿಲಿ ಸ್ವಿಮ್ ಮಾಡ್ಬೇಕು ಅಂತ ಆಸೆ ಇರುತ್ತೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ಈಜ್ ಬರ್ದೇ ಇದ್ದವರು ನೀರ್ಗಂತೂ ಬೀಳಕ್ ಹೋಗ್ಬೇಕು. ಸೊ ಫೈನಲ್ ಆಗಿ ನಾವು ಸ್ವಿಮ್ ಎಲ್ಲ ಮಾಡಾದ್ಮೇಲೆ ಇನ್ನೇನ್ ಓಡ್ಬೇಕು ಅಷ್ಟರಲ್ಲಿ ನಮ್ಮ RX ಪೆಟ್ರೋಲ್ ಖಾಲಿ ಆಯ್ತು. ಅದನ್ನ ತಳ್ಳಕ್ಕೆ ಇದ್ದಿದ್ ಒಂದೇ ಆನೆ, ಅದು ನಮ್ಮ ಬುಲೆಟ್. ಸೊ ಬುಲೆಟ್ ಅಲ್ಲಿ ಟೋನ್ ಗಂಟ ಟೋ ಮಾಡಿ RX ಗೆ ಪೆಟ್ರೋಲ್ ಹಾಕ್ಸಾದ್ಮೇಲೆ ಅವ್ರ ಮನೆಗೆ ಹೋದ್ರು. ಸೊ ನಾವು ನಮ್ಮ ಮನೆಗೆ ಬಂದ್ವಿ. ಸೊ ಸಿಗುವ ಮತ್ತೆ ಟೇಕ್ ಕೇರ್, ಬಾಯ್.